ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಕೇವಲ ಒಂದು ಸಣ್ಣ ಪೆಟ್ಟಿಗೆಯೊಳಗೆ ಇಡೀ ಆಸ್ಪತ್ರೆಯನ್ನೇ ತುಂಬಿಸಿ ಸಮುದ್ರದಾಚೆ ಇರುವ ದೇಶಕ್ಕೆ ಉಡುಗೊರೆಯಾಗಿ ನೀಡಲು ಸಾಧ್ಯವೇ? ಅಷ್ಟೇ ಏಕೆ, ಪತ್ರಿಕೋದ್ಯಮನ ಆಸ್ಕರೆಂದೇ ಕರೆಯಲಾಗುವ ಪುಲಿಟ್ಜರ್ ಪ್ರೈಸ್ ಅನ್ನು ಈ ಬಾರಿ ಇಬ್ಬರು ಭಾರತೀಯರು ಮುಡಿಗೇರಿಸಿಕೊಂಡಿದ್ದಾರೆ ಎಂದರೆ ನಂಬಲು ಅಸಾಧ್ಯ ಎನಿಸುತ್ತದೆಯಲ್ವಾ? ಇಂದಿನ ನಮ್ಮ ಈ ತರಗತಿಯಲ್ಲಿ ಕೇವಲ ಸುದ್ದಿಗಳನ್ನಲ್ಲ, ಮುಂಬರುವ ಕೆಪಿಎಸ್ಸಿ, ಯುಪಿಎಸ್ಸಿ ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ನೇರವಾಗಿ ಎದುರಾಗುವ ಅತ್ಯಂತ ಪ್ರಮುಖ ಘಟನೆಗಳ ಬಗ್ಗೆ ಆಳವಾಗಿ ಚರ್ಚಿಸೋಣ. ಇಂದಿನ ದಿನಾಂಕ ಮೇ 9, 2026. ಬನ್ನಿ ಶುರು ಮಾಡೋಣ. ತರಗತಿ ಆರಂಭಿಸುವ ಮುನ್ನ ಈ ಅದ್ಭುತ ಸಾಲಗಳನ್ನು ಗಮನಿಸೋಣ. ಇಂದಿನ ನಮ್ಮ ಸಂಘರ್ಷವೇ ನಮ್ಮ ಭವಿಷ್ಯದ ಯಶಸ್ಸಿನ ಶಕ್ತಿಯನ್ನು ನಿರ್ಮಿಸುತ್ತದೆ. ಎಲ್ಲೂ ನಿಲ್ಲದಿರೋಣ ಸ್ಪರ್ಧಾರ್ಥಿಗಳೇ. ಒಂದೊಂದು ದಿನದ ನಿರಂತರ ಪ್ರಯತ್ನ ಮುಂಬರುವ ಕೆಎಎಸ್ ಅಥವಾ ಎಫ್ಡಿಎ ಪರೀಕ್ಷೆಗಳಲ್ಲಿ ರ್ಯಾಂಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಆದ್ದರಿಂದ ಸಂಪೂರ್ಣ ಗಮನವಿಟ್ಟು ಕಲಿಯೋಣ. ಇಂದಿನ ನಮ್ಮ ತರಗತಿಯ ಸಿಲೆಬಸ್ ಹೀಗಿದೆ. ಸೆಕ್ಷನ್ 1ನಲ್ಲಿ ಪಾಲಿಟಿ ಆ್ಯಂಡ್ ಕೀ ಅಪಾಯಿಂಟ್ಮೆಂಟ್ಸ್, ಸೆಕ್ಷನ್ 2ನಲ್ಲಿ ಸೈನ್ಸ್, ಟೆಕ್ನಾಲಜಿ ಆ್ಯಂಡ್ ಹೆಲ್ತ್, ಸೆಕ್ಷನ್ 3ನಲ್ಲಿ ಇಕಾನಮಿ ಆ್ಯಂಡ್ ಅಗ್ರಿಕಲ್ಚರಲ್ ಮಿಷನ್ಸ್ ಹಾಗೂ ಸೆಕ್ಷನ್ 4ನಲ್ಲಿ ಅವಾರ್ಡ್ಸ್, ಸಮಿಟ್ಸ್ ಆ್ಯಂಡ್ ಡಿಫೆನ್ಸ್. ಪ್ರತಿಯೊಂದು ಟಾಪಿಕ್ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದದ್ದು. ಬನ್ನಿ ಪ್ರತಿಯೊಂದು ಕಾನ್ಸೆಪ್ಟನ್ನು ಬಿಡಿಸಿ ನೋಡೋಣ. ಮೊದಲನೆಯ ವಿಭಾಗ ಸೆಕ್ಷನ್ 1 ಪಾಲಿಟಿ ಆ್ಯಂಡ್ ಕೀ ಅಪಾಯಿಂಟ್ಮೆಂಟ್ಸ್ ಹಾಗೂ ಜುಡಿಷರಿ ಆ್ಯಂಡ್ ರೆಗ್ಯುಲೇಟರಿ ಬೋರ್ಡ್ಸ್. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ವಿಶೇಷವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೋಟ್ಯಾಂತರ ಕೇಸುಗಳು ಬಾಕಿ ಉಳಿದಿವೆ ಎಂಬುದು ನಮಗೆಲ್ಲ ಗೊತ್ತಿರುವ ವಿಚಾರ. ನ್ಯಾಯ ವಿಳಂಬವಾದರೆ ನ್ಯಾಯ ನಿರಾಕರಿಸಿದಂತೆ ಎಂಬ ಮಾತಿದೆ. ಈ ಬಹುದೊಡ್ಡ ಸಮಸ್ಯೆಯನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಈಗಿಲ್ಲೊಂದು ಪ್ರಶ್ನೆ ಇದೆ, ಪರೀಕ್ಷೆಯಲ್ಲಿ ಖಂಡಿತ ಎದುರಾಗುವಂಥ ಪ್ರಶ್ನೆ ಇದು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಸಂವಿಧಾನಾತ್ಮಕ ಅಧಿಕಾರ ಯಾರಿಗಿದೆ? ಆಪ್ಷನ್ಸ್ನಲ್ಲಿ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಮತ್ತು ಪಾರ್ಲಿಮೆಂಟ್ ಎಂದು ಇರುತ್ತದೆ. ಬಹುತೇಕ ಸ್ಪರ್ಧಾರ್ಥಿಗಳು ಪ್ರೆಸಿಡೆಂಟ್ ಎಂದು ಟಿಕ್ ಮಾಡಿ ತಪ್ಪು ಮಾಡುತ್ತಾರೆ. ಆದರೆ ಆಪ್ಷನ್ ಎಲಿಮಿನೇಟ್ ಮಾಡೋದನ್ನು ಕಲಿಬೇಕು. ಸಂವಿಧಾನದ ಆರ್ಟಿಕಲ್ 124(1) ಪ್ರಕಾರ ಈ ಅಧಿಕಾರ ಕೇವಲ ಪಾರ್ಲಿಮೆಂಟ್ಗೆ ಮಾತ್ರ ಇದೆ ಎನ್ನುವುದನ್ನು ಮರೆಯಬಾರದು. ಹಾಗಾದರೆ ಈಗಿನ ಹೊಸ ಅಪ್ಡೇಟ್ ಏನು? ಕೇಂದ್ರ ಸಚಿವ ಸಂಪುಟವು ಸುಪ್ರೀಂ ಕೋರ್ಟ್ ಅಮೆಂಡ್ಮೆಂಟ್ ಬಿಲ್ 2026ಗೆ ಅನುಮೋದನೆ ನೀಡಿದೆ. ಇದರ ಮೂಲಕ ಸುಪ್ರೀಂ ಕೋರ್ಟ್ನ ಒಟ್ಟು ನ್ಯಾಯಾಧೀಶರ ಸಂಖ್ಯೆಯನ್ನು 34ರಿಂದ 38ಗೆ ಹೆಚ್ಚಿಸಲಾಗಿದೆ. ಈ 38 ಎಂಬ ಸಂಖ್ಯೆಯನ್ನು ನೆನ್ಪಿಟ್ಕೊಳ್ಬೇಕು. ಇದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ಸೇರಿರ್ತಾರೆ. ಇದರಿಂದ 5 ಅಥವಾ 9 ಸದಸ್ಯರ ಸಂವಿಧಾನ ಪೀಠಗಳ ರಚನೆ ಸುಲಭವಾಗುತ್ತದೆ ಮತ್ತು ಪ್ರಕರಣಗಳ ತ್ವರಿತ ಇತ್ಯರ್ಥವಾಗುತ್ತದೆ. ಮುಂದಿನ ಪ್ರಮುಖ ನೇಮಕಾತಿ ಸಿಬಿಎಫ್ಸಿ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್. ಇಲ್ಲಿ ಶಶಿ ಶೇಖರ್ ವೆಂಪತಿ ಅವರನ್ನು ಹೊಸ ಅಧ್ಯಕ್ಷರಾಗಿ 3 ವರ್ಷಗಳ ಅವಧಿಗೆ ನೇಮಕ ಮಾಡಲಾಗಿದೆ. ಪ್ರಸೂನ್ ಜೋಶಿ ಅವರ ಸ್ಥಾನಕ್ಕೆ ಬಂದಿದ್ದಾರೆ. ಸಿನಿಮಾಗಳಿಗೆ UA, A ಮತ್ತು S ಸರ್ಟಿಫಿಕೇಟ್ ನೀಡುವುದು ಇವರ ಕೆಲಸ. ನೆನಪಿಡಲು ಒಂದು ಸಣ್ಣ ಟ್ರಿಕ್ ಹೇಳಿಕೊಡ್ತೇನೆ, ಗಮನಿಸಿ. ಶಶಿ ಎಂದರೆ ಚಂದ್ರ. ಚಂದ್ರನಂತೆ ಬೆಳಗುವ ಬೆಳ್ಳಿತೆರೆಯನ್ನು ನಿಯಂತ್ರಿಸಲು ಶಶಿ ಅವರು ಬಂದಿದ್ದಾರೆ ಎಂದು ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಸೆಕ್ಷನ್ 2 ಸೈನ್ಸ್, ಟೆಕ್ನಾಲಜಿ ಆ್ಯಂಡ್ ಹೆಲ್ತ್ ಹಾಗೂ ಇನೋವೇಷನ್ ಸೇವಿಂಗ್ ಲೈವ್ಸ್. ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕ ಬೆಳವಣಿಗೆಗಳು, ವಿಪತ್ತು ನಿರ್ವಹಣೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಹೇಗೆ ಗುರುತಿಸುವಂತೆ ಮಾಡಿವೆ ಎಂದು ವಿಶ್ಲೇಷಿಸೋಣ. ಈ ಸೆಷನ್ನ ಆರಂಭದಲ್ಲಿ ಹಾಸ್ಪಿಟಲಿನ ಬಾಕ್ಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ, ನೆನ್ಪಿದ್ಯಾ? ಅದೇ ಈ ಭೀಷ್ಮ್ ಕ್ಯೂಬ್. ಇದರ ಫುಲ್ ಫಾರ್ಮ್ ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ್, ಹಿತ ಆ್ಯಂಡ್ ಮೈತ್ರಿ. ಇದು ಸಂಪೂರ್ಣವಾಗಿ ಒಂದು ಪೋರ್ಟಬಲ್ ಆಸ್ಪತ್ರೆ. ಭಾರತವು ಜಮೈಕಾ ದೇಶಕ್ಕೆ ಇಂಥ 10 ಭೀಷ್ಮ್ ಕ್ಯೂಬ್ಸ್ಗಳನ್ನು ಉಡುಗೊರೆಯಾಗಿ ನೀಡಿದೆ. ವಿಪತ್ತು ಅಥವಾ ಯುದ್ಧದ ಸಮಯದಲ್ಲಿ ತಕ್ಷಣದ ಚಿಕಿತ್ಸೆ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದ್ದು, ಭಾರತದ ಹೆಲ್ತ್ ಡಿಪ್ಲೊಮೆಸಿಯನ್ನು ಇದು ಎತ್ತಿ ತೋರಿಸುತ್ತದೆ. ಭೂಕಂಪ ಅಥವಾ ಸುನಾಮಿ ಬರುವ ಮುನ್ನವೇ ಮೊಬೈಲ್ ಫೋನ್ಗಳಿಗೆ ಒಂದು ದೊಡ್ಡ ಸೌಂಡ್ನೊಂದಿಗೆ ಎಮರ್ಜೆನ್ಸಿ ಫ್ಲ್ಯಾಶ್ ಮೆಸೇಜ್ ಬರೋ ಬಗ್ಗೆ ನಾವೆಲ್ಲರೂ ಕೇಳಿರ್ಬೋದು. ಆ ಅದ್ಭುತ ತಂತ್ರಜ್ಞಾನವೇ CBS ಅಂದರೆ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್. ಇದನ್ನು ನಮ್ಮ C.DOT ಅಭಿವೃದ್ಧಿಪಡಿಸಿದೆ. ಸಾಮಾನ್ಯ SMSಗಿಂತ ವೇಗವಾಗಿ ಏಕಕಾಲದಲ್ಲಿ ಸಾವಿರಾರು ಜನರಿಗೆ ಎಚ್ಚರಿಕೆ ರವಾನಿಸುವ ಜೀವರಕ್ಷಕ ತಂತ್ರಜ್ಞಾನವಿದು. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಇನ್ಶೂರೆನ್ಸ್ ಕ್ಲೇಮ್ಗಳನ್ನು ವೇಗವಾಗಿ ವಿಲೇವಾರಿ ಮಾಡಲು ಮತ್ತು ಫ್ರಾಡ್ ಡಿಟೆಕ್ಷನ್ಗಾಗಿ AI ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ. ಇದಕ್ಕಾಗಿ IISc ಬೆಂಗಳೂರಿನಲ್ಲಿ ಒಂದು ಹ್ಯಾಕಥಾನ್ ಆಯೋಜಿಸಲಾಗಿದೆ. ಇದರ ಜೊತೆಗೆ ಮೇ 5ರಂದು ವರ್ಲ್ಡ್ ಹ್ಯಾಂಡ್ ಹೈಜೀನ್ ಡೇ ಆಚರಿಸಲಾಗಿದೆ. ಇದರ ಈ ವರ್ಷದ ಥೀಮ್ ಆಕ್ಷನ್ ಸೇವ್ಸ್ ಲೈವ್ಸ್. ಆಸ್ಪತ್ರೆ ಸುರಕ್ಷತೆ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಇದು ಅತ್ಯಂತ ಅವಶ್ಯಕ. ಸ್ಪರ್ಧಾರ್ಥಿಗಳೇ, ಈಗ ಮತ್ತೊಂದು ಬಹುಮುಖ್ಯವಾದ ಕಾನ್ಸೆಪ್ಟ್
ಎಕ್ಸಾಮ್ನಲ್ಲಿ ಓಝೋನ್ ಬಗ್ಗೆ ಪ್ರಶ್ನೆ ಬಂದ್ರೆ ಅದು ಕೇವಲ ಆಕಾಶದಲ್ಲಿರುವ ಪ್ರೊಟೆಕ್ಟಿವ್ ಲೇಯರ್ ಎಂದು ಮಾತ್ರ ಯೋಚಿಸಬಾರದು. ಇದು ಒಂದು ಬಹುದೊಡ್ಡ ಎಕ್ಸಾಮ್ ಟ್ರ್ಯಾಪ್. ಈಗ ದೆಹಲಿಯಲ್ಲಿ ಗ್ರೌಂಡ್ ಲೆವೆಲ್ ಓಝೋನ್ ಪೊಲ್ಯೂಷನ್ ಹೆಚ್ಚುತ್ತಿದೆ. ವಾಹನಗಳ ಹೊಗೆಯಿಂದ ಸೃಷ್ಟಿಯಾಗುವ ಈ ನೆಲಮಟ್ಟದ ಓಝೋನ್ ಆಸ್ತಮಾ ಮತ್ತು ಶ್ವಾಸಕೋಶದ ಹಾನಿಗೆ ಕಾರಣವಾಗುತ್ತದೆ. ಆದ್ದರಿಂದ ಓಝೋನ್ ಕೆಳಗಿದ್ರೆ ಅತ್ಯಂತ ಅಪಾಯಕಾರಿ ಎಂಬುದನ್ನು ಮರೆಯುವಂತಿಲ್ಲ. ತರಗತಿಯ ಮುಂದಿನ ವಿಭಾಗಕ್ಕೆ ಹೋಗುವ ಮುನ್ನ ಇಲ್ಲೊಂದು ಪ್ರಮುಖವಾದ ಮಾಹಿತಿ ಇದೆ. ಪ್ರತಿದಿನದ ಎಲ್ಲ ಪ್ರಚಲಿತ ವಿದ್ಯಮಾನಗಳನ್ನ ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಯಲು ನಮ್ಮ ಚಾನಲ್ನನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ಲ ವಿಷಯಗಳ ಪಠ್ಯ ಅನುಕ್ರಮ ಸಾರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಪ್ಲೇಲಿಸ್ಟ್ನಲ್ಲಿ ಹೋಗಿ ನಿಮಗೆ ಬೇಕಾದ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ನಮ್ಮ ವಿಡಿಯೋದಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಹಾಗೂ ಹಿಂದೆ ನಡೆದ ಸುಮಾರು 300+ ಎಲ್ಲ ಪ್ರಶ್ನೆಪತ್ರಿಕೆಗಳನ್ನು, ಎಲ್ಲ ವಿಷಯಗಳ ಪಠ್ಯ ಅನುಕ್ರಮ ಸಾರ ಟೆಸ್ಟ್ಗಳನ್ನು, ಸುಮಾರು 30,000+ MCQಗಳನ್ನು ಒಳಗೊಂಡಿವೆ ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಬೋರ್ಡ್ ಅನ್ನು ವೀಕ್ಷಿಸಲು ಹಾಗೂ ಇತರ ಸ್ಪರ್ಧಾರ್ಥಿಗಳ ಜೊತೆ ಕಾಂಪೀಟ್ ಮಾಡಿ ನಿಮ್ಮ ರ್ಯಾಂಕ್ ಎಷ್ಟಿದೆ ಎಂದು ಲೀಡರ್ ಬೋರ್ಡ್ನಿಂದ ತಿಳಿದುಕೊಳ್ಳಬಹುದು. ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ನಲ್ಲಿ ನೀವು ಎಲ್ಲಾ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು. ಬನ್ನಿ ಈಗ ನಮ್ಮ ಮುಂದಿನ ವಿಭಾಗವನ್ನು ನೋಡೋಣ. ಸೆಕ್ಷನ್ 3 ಇಕಾನಮಿ ಅಂಡ್ ಅಗ್ರಿಕಲ್ಚರಲ್ ಮಿಷನ್ಸ್ ಮತ್ತು ಡ್ರೈವಿಂಗ್ ಸೆಲ್ಫ್ ರಿಲಯನ್ಸ್. ಕೇಂದ್ರ ಸರ್ಕಾರವು ಕೃಷಿ ಮತ್ತು ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಸ್ವಾವಲಂಬಿಯನ್ನಾಗಿಸಲು ಹೇಗೆ ಯೋಜನೆಗಳನ್ನು ರೂಪಿಸುತ್ತಿದೆ ಎಂದು ವಿಶ್ಲೇಷಿಸೋಣ. ಸ್ಕ್ರೀನ್ ಮೇಲಿರುವ ಈ ನಿಖರವಾದ ನಂಬರ್ ಅನ್ನು ದಯವಿಟ್ಟು ಗಮನಿಸಿ. 5,659.22 ಕೋಟಿ ರೂಪಾಯಿಗಳು. ಕೇಂದ್ರ ಸರ್ಕಾರವು ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿಗಾಗಿ ಇಷ್ಟು ಬೃಹತ್ ಮೊತ್ತವನ್ನು ಮೀಸಲಿಟ್ಟಿದೆ. ನಮ್ಮ ದೇಶದಲ್ಲಿ ಹತ್ತಿ ಬೆಳೆಯುವ ಪ್ರದೇಶ ದೊಡ್ಡದಿದ್ದರೂ ಹಳೆಯ ಬೀಜಗಳು ಮತ್ತು ಕೀಟ ಸಮಸ್ಯೆಯಿಂದ ಉತ್ಪಾದಕತೆ ಕಡಿಮೆ ಇದೆ. ಇಳುವರಿಯನ್ನು ಹೆಚ್ಚಿಸಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೆಂಬಲ ನೀಡುವುದು ಈ ಮಿಷನ್ನ ಮುಖ್ಯ ಗುರಿಯಾಗಿದೆ. ಈ 3 ಪ್ರಮುಖ ಆರ್ಥಿಕ ಬೆಳವಣಿಗೆಗಳನ್ನು ಪರಸ್ಪರ ಲಿಂಕ್ ಮಾಡಿ ಕಲಿಯೋಣ. ಮೊದಲನೆಯದಾಗಿ, ಭಾರತವನ್ನ ಹಣ್ಣು ಉತ್ಪಾದನೆ ಮತ್ತು ರಫ್ತಿನ ಜಾಗತಿಕ ಕೇಂದ್ರವನ್ನಾಗಿಸಲು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಲಕ್ನೋದಲ್ಲಿ ಫ್ರೂಟ್ ಹೊರೈಸನ್ 2026ಗೆ ಚಾಲನೆ ನೀಡಿದ್ದಾರೆ. ಎರಡನೆಯದು, MSME ವಲಯದ ಉದ್ಯೋಗಗಳನ್ನು ರಕ್ಷಿಸಲು ECLGS 5.0 ಎಂಬ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಸ್ಕೀಮ್ ಅನ್ನು ತರಲಾಗಿದೆ. ಮೂರನೆಯದಾಗಿ, ಭಾರತದ ಹೆಮ್ಮೆಯ ಬಯೋಟೆಕ್ ಕಂಪನಿ ಬಯೋಕಾನ್ನ ಮುಂದಿನ ಅಧ್ಯಕ್ಷರಾಗಿ ಕ್ಲೇರ್ ಮಜುಮ್ದಾರ್ ಅವರನ್ನು ಕಿರಣ್ ಮಜುಮ್ದಾರ್ ಶಾ ಅವರು ಗುರುತಿಸಿದ್ದಾರೆ. ಈ 3 ಘಟನೆಗಳು ಆರ್ಥಿಕ ಪ್ರಗತಿಯ ಸ್ಪಷ್ಟ ಸಂಕೇತಗಳಾಗಿವೆ. ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. ಸೆಕ್ಷನ್ 4 ಅವಾರ್ಡ್ಸ್, ಸಮಿಟ್ಸ್ ಆ್ಯಂಡ್ ಡಿಫೆನ್ಸ್ ಹಾಗೂ ಗ್ಲೋಬಲ್ ರೆಕಗ್ನಿಷನ್. ಈ ವಿಭಾಗದಿಂದ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ರಕ್ಷಣಾ ಸಾಧನೆಗಳು ಮತ್ತು ಶೃಂಗಸಭೆಗಳ ಬಗ್ಗೆ ಖಂಡಿತವಾಗಿಯೂ ಹೈ ಈಲ್ಡ್ ಪ್ರಶ್ನೆಗಳು ಬರ್ತಾವೆ. ಆದ್ರಿಂದ ಎಚ್ಚರಿಕೆಯಿಂದ ನೋಟ್ ಮಾಡ್ಕೊಳ್ಬೇಕು. ಪತ್ರಿಕೋದ್ಯಮದ ಆಸ್ಕರ್ ಎಂದೇ ಕರೆಯಲಾಗುವ ಬಹುಪ್ರತಿಷ್ಠಿತ ಪುಲಿಟ್ಜರ್ ಪ್ರೈಸ್ 2026 ಅನ್ನು ನಮ್ಮ ಭಾರತೀಯ ಪತ್ರಕರ್ತರಾದ ಆನಂದ್ ಆರ್ಕೆ ಮತ್ತು ಸುಪರ್ಣ ಶರ್ಮಾ ಅವರು ಗೆದ್ದಿದ್ದಾರೆ. ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ನೀಡುವ ಈ ಪ್ರಶಸ್ತಿಯನ್ನು ಅವರು ನ್ಯಾಟಲಿ ಒಬಿಕೊ ಪೇರ್ಸನ್ ಅವರೊಂದಿಗೆ ಹಂಚಿಕೊಂಡಿದ್ದಾರೆ. ಇವರು ಬ್ಲೂಮ್ಬರ್ಗ್ಗಾಗಿ ಮಾಡಿದ ಟ್ರ್ಯಾಪ್ಡ್ ಎಂಬ ಇನ್ವೆಸ್ಟಿಗೇಷನ್ ಮೂಲಕ ಕುಖ್ಯಾತ ಡಿಜಿಟಲ್ ಅರೆಸ್ಟ್ ಸೈಬರ್ ವಂಚನೆಯನ್ನು ಜಗತ್ತಿನೆದುರು ಧೈರ್ಯವಾಗಿ ಬಯಲು ಮಾಡಿದ್ರು. ಸ್ಪರ್ಧಾರ್ಥಿಗಳೇ, ಸ್ಕ್ರೀನ್ ಮೇಲಿರುವ ಈ ಟೇಬಲ್ ಅನ್ನು ಮೆದುಳಿನಲ್ಲಿ ಹಾಗೆಯೇ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಬಿಡಿ. ಇದರಲ್ಲಿ 5th ಬ್ರಿಕ್ಸ್ SAI ಸಮಿಟ್ ಅತ್ಯಂತ ಪ್ರಮುಖವಾದದ್ದು. ಇದು ಮೇ 7 ಮತ್ತು 8, 2026 ರಂದು ನಮ್ಮ ಬೆಂಗಳೂರಿನಲ್ಲಿಯೇ ನಡೆದಿದೆ. ಇದರ ಮುಖ್ಯ ವಿಷಯ ಈಸ್ ಆಫ್ ಲಿವಿಂಗ್ ಆ್ಯಂಡ್ ಅರ್ಬನ್ ಮೊಬಿಲಿಟಿ. ಇದಲ್ಲದೆ ನ್ಯೂ ಡೆಲ್ಲಿಯಲ್ಲಿ ನಡೆಯಲಿರುವ IBCA ಅಂದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಮತ್ತು GPAI ಅಂದರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ AI ಶೃಂಗಸಭೆಗಳನ್ನು ನಾವು ನೆನಪಿಟ್ಟುಕೊಳ್ಳಲೇಬೇಕು. ರಾಷ್ಟ್ರೀಯ ಮಟ್ಟದ ಮೈಲಿಗಲ್ಲುಗಳನ್ನು ನೋಡುವುದಾದರೆ, ಸ್ಕೈರೂಟ್ ಏರೋಸ್ಪೇಸ್ ಕಂಪನಿಯು ಭಾರತದ ಮೊಟ್ಟಮೊದಲ ಸ್ಪೇಸ್ ಟೆಕ್ ಯೂನಿಕಾರ್ನ್ ಆಗಿ ಹೊರಹೊಮ್ಮಿ ಇತಿಹಾಸ ಸೃಷ್ಟಿಸಿದೆ. ರಕ್ಷಣಾ ಕ್ಷೇತ್ರದಲ್ಲಿ ನೋಡಿದರೆ, ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯದ ಪ್ರತೀಕವಾದ ಆಪರೇಷನ್ ಸಿಂಧೂರ್ನ ಫಸ್ಟ್ ವಾರ್ಷಿಕೋತ್ಸವವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಿಸಲಾಗಿದೆ. ರಾಷ್ಟ್ರೀಯ ಭದ್ರತೆಯಲ್ಲಿ ಈ ಕಾರ್ಯಾಚರಣೆಯ ಪಾತ್ರ ಅತ್ಯಮೂಲ್ಯವಾಗಿದೆ. ಬನ್ನಿ ಈಗ ಒಂದು ರ್ಯಾಪಿಡ್ ಫೈರ್ ರಿವಿಷನ್ ಮಾಡೋಣ. ಮೇ 5 ರಂದು ವರ್ಲ್ಡ್ ಹ್ಯಾಂಡ್ ಹೈಜೀನ್ ಡೇ. ಮೇ 7 ಮತ್ತು 8 ರಂದು ಬ್ಯಾಂಗ್ಳೂರಿನಲ್ಲಿ ಬ್ರಿಕ್ಸ್ SI ಸಮಿಟ್. ಮೇ 8 ರಂದು ವರ್ಲ್ಡ್ ರೆಡ್ ಕ್ರಾಸ್ ಡೇ. ಇದರ ಈ ವರ್ಷದ ಥೀಮ್ ಯುನೈಟೆಡ್ ಇನ್ ಹ್ಯುಮ್ಯಾನಿಟಿ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾದದ್ದು 1920ರಲ್ಲಿ. ಹಾಗೂ ಇಂದು ಮೇ 9 ರಂದು ಇಂದಿನ ಎಲ್ಲ ಪ್ರಮುಖ ವಿದ್ಯಮಾನಗಳನ್ನು ಸಂಪೂರ್ಣವಾಗಿ ಮುಗಿಸಿದ್ದೇವೆ.
ನಾವಿವತ್ತು ಚರ್ಚಿಸಿದ ಈ ಎಲ್ಲ ಕಾನ್ಸೆಪ್ಟ್ಗಳ ಆಧಾರದ ಮೇಲೆ ನಾಳೆ ಎಕ್ಸಾಮ್ ಸಿದ್ಧತೆಯನ್ನು ಟೆಸ್ಟ್ ಮಾಡಲು ದೈನಂದಿನ ರಸಪ್ರಶ್ನೆ ಅಥವಾ ಕ್ವಿಜ್ ಅಟೆಂಡ್ ಮಾಡಲು ಸಿದ್ಧರಿದ್ದೀರಾ? ಸ್ಪರ್ಧಾರ್ಥಿಗಳೇ, ಪ್ರತಿದಿನ ಇದೇ ರೀತಿ ಕಟ್ಟುನಿಟ್ಟಿನಾಗಿ ಓದಿದ್ರೆ ಮುಂಬರುವ ಪರೀಕ್ಷೆಗಳಲ್ಲಿ ಯಶಸ್ಸು ಖಂಡಿತ. ನಾಳೆ ಮತ್ತೆ ಹೊಸ ವಿದ್ಯಮಾನಗಳೊಂದಿಗೆ ತರಗತಿಯನ್ನು ಮುಂದುವರಿಸೋಣ. ಅಲ್ಲಿಯವರೆಗೆ ಗುರಿಯತ್ತ ಸಂಪೂರ್ಣ ಫೋಕಸ್ ಇರಲಿ, ನಿರಂತರವಾಗಿ ರಿವಿಷನ್ ಮಾಡ್ತೀರಿ. ನಮಸ್ಕಾರ.